ಹ್ಯಾಪಿ ಬರ್ಡೇ ಹ್ಯಾಪಿ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ತಮ್ಲೈನ್ ನೋಡಿ ಇವತ್ತು ನಾನು ಯಾವ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ನನ್ನ ಬರ್ತ್ಡೇ ವ್ಲಾಗ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಅವತ್ತಿನ ದಿನ ನನ್ನ ಬರ್ತಡೇ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದೆ, ನಾನು ಎಲ್ಲೋಗಿ ಹೋಗಿದ್ದೆ ಅಂತ ಅಂದ್ಬಿಟ್ಟು ಈ ಫುಲ್ ವ್ಲಾಗಲ್ಲಿ ನೀವು ನೋಡ್ಬೋದು. ಸೊ ಹಾಗೆ ಬೆಳಿಗ್ಗೆ ನಾನು ಫ್ರೆಶಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೀಪ ಎಲ್ಲ ಹಚ್ಚಿದೆ. ಸೊ ನಾಷ್ಟಕ್ಕೆ ಬಂದುಬಿಟ್ಟು ಚಿತ್ರಾನ್ನ ಮತ್ತು ವಡೆ ಮಾಡಿದ್ದೆ. ಅಮ್ಮ ಸ್ವೀಟ್ಗೆ ಗಸಗಸೆ ಪಾಯಸ ಮಾಡಿ ಕೊಟ್ಟಿದ್ರು. ಗಸಗಸೆ ಪಾಯಸನ ಕುಟ್ಕೊಂಡೆ ಫಸ್ಟು ಸ್ವೀಟಾಗಿ. ಆಮೇಲೆ ಚಿತ್ರಾನ್ನ ಮತ್ತು ವಡೆ ಹಾಕ್ಕೊಂಡು ತಿಂತಾಯಿದ್ದೀನಿ. ನಿಶಿಗೂ ಕೂಡ ಚಿತ್ರಾನ್ನ ಫಸ್ಟೇ ತಿನ್ನಿಸ್ಬಿಟ್ಟಿದ್ದೆ ನಾನು. ಅದಾದಮೇಲೆ ಅಪ್ಪನಿಗೆ ಹಾಕ್ಕೊಟ್ಬಿಟ್ಟು ನಾನು ಚಿತ್ರಾನ್ನ ವಡೆನ ಹಾಕ್ಕೊಂಡು ತಿಂತಾಯಿದ್ದೀನಿ. ಟಿ ವಿ ನೋಡ್ತಾ ಕಲರ್ಸ್ ಕನ್ನಡದಲ್ಲಿ ಮುದ್ದು ಸೊಸೆ ಸೀರಿಯಲ್ ನೋಡಿಕೊಂಡು ನಾಷ್ಟ ಮಾಡ್ತಾ ಕುಂತಿದ್ದೆ. ನೆಕ್ಸ್ಟ್ ಅದಾದಮೇಲೆ ನಾನು ನಮ್ಮ ಮನೆಯವರು ಮತ್ತು ನಿಶು 3 ಜನರು ರೆಡಿ ಆಗಿಬಿಟ್ಟು ಬರ್ಡೇ ಇತ್ತಲ್ಲ ಇವತ್ತು, ಅದಕ್ಕೋಸ್ಕರ ಉತ್ತನಳ್ಳಿ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಒಳಗಡೆ ಹೋಗಿ ಏನು ನಾನು ವೀಡಿಯೋಸ್ ಏನೂ ಮಾಡ್ಕೊಳ್ಳಿಲ್ಲ. ಅದಾದಮೇಲೆ ಫೋಟೋಸ್ ತೊಗೋತಿದ್ವಿ ನಾವು ಈಚೆ. ನಿಶುನ ಕಾರಲ್ಲಿ ಕೂರಿಸಿದ್ವಿ. ಅವನು ಏನು ಮಾಡಿದ್ದಾನೆ ಅಂದ್ಬಿಟ್ಟು ಕಾರೊಳಗಡೆ ಕೂತ್ಕೊಂಡು, ನಾನು ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿದ್ವಲ್ಲ ಅವಾಗ ಕುಂಕುಮ ಕೊಟ್ಟಿದ್ರು ಒಂದು ಪೇಪರಲ್ಲಿ ಸುತ್ತಿ, ಅದನ್ನು ಕಾರೊಳಗಡೆ ಮಡಗಿದೆ. ಅವನು ಎತ್ಕೊಂಡು ಸೀಟ್ ಮೇಲೆಲ್ಲ ಸ್ವಲ್ಪ ಚೆಲ್ಬಿಟ್ಟಿದ್ದ. ಅದನ್ನೆಲ್ಲನೂ ನಮ್ಮ ಮನೆಯವರು ಕ್ಲೀನ್ ಮಾಡ್ತಾಯಿದ್ರು. ಅದಾದಮೇಲೆ ದೇವಸ್ಥಾನದಿಂದ ಮಮ್ಮಿಯವರು ಬೆಳಿಗ್ಗೆ ಫೋನ್ ಮಾಡಿ ಮನೆಗೆ ಬಾ ಅಂತ ಅಂದಿದ್ರು. ಬರ್ತಡೇ ಇತ್ತಲ್ಲ ನಂದು, ಬಾ ಬಂದು ಹೋಗುವೆ ಅಂತ ಅಂದರು. ಸೊ ಅದಕ್ಕೋಸ್ಕರ ಮಮ್ಮಿ ಮನೆಗೆ ಹೋಗಿದ್ದೆ ನಾನು. ಅಲ್ಲಿಂದ ಅಡುಗೆ ಎಲ್ಲ ಮಾಡಿದರು. ಊಟ ಎಲ್ಲ ಮಾಡಿಕೊಂಡು ಒಂದು 4:30 ಅಷ್ಟೊತ್ತಿಗೆ ನಾವು ಇಲ್ಲಿ ಝುಡಿಯೋಗೆ ಬಂದಿದ್ವಿ. ಸೊ ಏನು ಇತ್ತ ಅಂದ್ಬಿಟ್ಟು ಮುಂದೆ ಹೇಳ್ತೀನಿ ಏನಕ್ಕೆ ಬಂದಿದ್ವಿ ಝುಡಿಯೋಗೆ ನಾನು ಅಂತ ಅಂದ್ಬಿಟ್ಟು. ಸೊ ಒಂದು ಸ್ವಲ್ಪ ಡ್ರೆಸ್ ತೊಗೋಬೇಕಾಗಿತ್ತು. ಅಂದರೆ ನಮಗಲ್ಲ, ನನಗೆ ಆಗಿರ್ಬೋದು, ನಮ್ಮ ಮನೆಯವ್ರಿಗೆ ಏನೂ ಡ್ರೆಸ್ ತೊಗೊಳ್ಳೋಂಥ ಅವಶ್ಯಕತೆ ಏನೂ ಇರಲಿಲ್ಲ. ಆದರೆ ನಿಶಿಗೆ ಒಂದು ಸ್ವಲ್ಪ ಸೆಟ್, ಒಂದು ಶರ್ಟು ಮತ್ತು ಟಿ ಶರ್ಟ್ ಮತ್ತು ಒಂದು ಚಡ್ಡಿ ತೊಗೊಂಡ್ವಿ. ಅದಾದಮೇಲೆ ನಮ್ಮ ಅಕ್ಕಂದು ಪಾಪುದು ಬರ್ತಡೇ ಇತ್ತು. ಸೊ ಅದಕ್ಕೋಸ್ಕರ ನಮ್ಮ ಮಮ್ಮಿ ಕೂಡ ದುಡ್ಡು ಕೊಟ್ಟಿದ್ರು. ಅವ್ರಿಗೂ ಬಟ್ಟೆ ತೊಗೊಂಡ್ವಿ. ಪಾಪುಗೆ ತೊಗೊಂಡು ಬಾ ಅಂತ ಅಂದರು. ಸೊ ನಾವು ಹಂಗೆ ತೊಗೊಂಡು ಅದಾದಮೇಲೆ ಅಲ್ಲೊಂದು ಕಡೆ ಜೆ ಪಿ ನಗರ ಹತ್ರ ಅಲ್ಲಿ ಏನು ಅಂದರೆ ಪಾನಿಪುರಿ ಚೆನ್ನಾಗಿ ಮಾಡ್ತಾರೆ. ಬಂಗಾರಪೇಟೆ ಪಾನಿಪುರಿ ತುಂಬ ಸಖತ್ತಾಗಿ ಮಾಡ್ತಾರೆ ಅಲ್ಲಿ ಪಾನಿಪುರಿನ. ಅಲ್ಲಿಂದ ತೊಗೊಂಡು ಮಮ್ಮಿ ಮನೆಗೆ ಹೊರಟ್ವಿ. ಅದಾದಮೇಲೆ ಪಪ್ಪ ಮಧ್ಯಾಹ್ನನೇ ಕೇಕ್ ತಂದುಬಿಟ್ಟು ಅವರು ಕೆಲ್ಸಕ್ಕೆ ಹೋಗಿದ್ರು. ಅದಾದಮೇಲೆ ಸಂಜೆ ಬಂದಿದ್ದರು ಪಪ್ಪನೂ ಕೂಡ, ಒಂದು 6:30 ಬಂದರು. ಅದಾದಮೇಲೆ ನಾನಿಲ್ಲಿ ಕೇಕ್ ಕಟ್ಟಿಂಗ್ ಮಾಡ್ತಿದ್ದೆ. ನಿಶಿಗೆ ಕೇಕ್ ಕಟ್ಟಿಂಗ್ ಏನಾದರೂ ಮಾಡ್ತಿದ್ರೆ ನನಗೆ ಫುಲ್ ಹ್ಯಾಪಿ ಬರ್ತ್ಡೇ ಅಂದ್ಬಿಟ್ಟು ಅವನು ಕ್ಲಾಪ್ ಮಾಡ್ತಾನೆ. ಸೊ ಕೇಕ್ ಕಟ್ ಮಾಡಬೇಕಾದ್ರೆ ಅವನ ಜೊತೆಯಲ್ಲಿ ನಾನು ಕೇಕ್ ಕಟ್ ಮಾಡಿದೆ. ನೀವು ನೋಡ್ತಾ ಇರ್ಬೋದು ಅವ್ನ ಖುಷಿ ಏನು ಅಂದರೆ, ನೀನೇ ತಿನ್ನು ಫಸ್ಟು ಅಂದ್ಬಿಟ್ಟು ನನಗೆ ಕೇಕ್ ತಿನ್ನಿಸ್ತಾ ಅವನು. ಫೋಟೋ ತೆಗಿತಿಲ್ಲ, ಫೋಟೋಗೆ ಫೋನ್ ಇಲ್ಲ. ನೀ ತಿಂದ ತಾನೆ? ವಿಡಿಯೋದಲ್ಲೇ ಫೋಟೋ ತಗೊಬಿಡಿ ಆಯ್ತಾ ನೀವು. ಆಮೇಲೆ ಫೋಟೋ ತೆಗ್ದಿಲ್ಲ, ನೀವು ಸ್ಮೆಲ್ ಕೊಟ್ಬೇಡ. ಒಮ್ಮೆ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಾನು ಝುಡಿಯೋಗೆ ಹೋಗಿದ್ದೆ ಅಂತ ಹೇಳಿದ್ನ. ನಮ್ಮ ಅಕ್ಕನ ಪಾಪುಗೆ ಡ್ರೆಸ್ ತಗೋಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಝುಡಿಯೋಗೆ ಹೋಗಿದ್ದೆ ಅಂತ ಅಂದೆ. ಇದು ನಾವು ತೊಗೊಂಡಿರೋದು ಒಂದು ಚಡ್ಡಿ ಮತ್ತು ಟಿ ಶರ್ಟ್, ಇದು ಸೆಟ್ಟು. ಸೊ ನನಗೆ ಈ ಡಿಸೈನ್ ನೋಡ್ಬಿಟ್ಟು ತುಂಬ ಇಷ್ಟ ಆಯಿತು ನನಗೆ. ಆಮೇಲೆ ಕಲರ್ ಕಾಂಬಿನೇಷನ್ ಇರ್ಬೋದು, ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಇದನ್ನು ನಾವು ತೊಗೊಂಡೆ. ಮತ್ತು ಇದು ನಮ್ಮ ಮಮ್ಮಿಯವರು ಅಮೌಂಟ್ ಕೊಟ್ಟಿದ್ರಲ್ಲ, ದುಡ್ಡು ಕೊಟ್ಟಿದ್ರು. ಸೊ ಅವ್ರಿಗೆ ಇದೊಂದು ಸೆಟ್ ತೊಗೊಂಡೆ. ಬ್ಲ್ಯಾಕ್ ಕಲರ್ದು
ಚಡ್ಡಿ ಮತ್ತು ಟೀ ಶರ್ಟ್ ಬಂದುಬಿಟ್ಟು ಬ್ಲ್ಯಾಕ್ ಆ್ಯಂಡ್ ಮತ್ತು ಸಿಮೆಂಟ್ ಕಲರ್ ಅನಿಸುತ್ತೆ ಅದು ಟೀ ಶರ್ಟು. ಇದು ಬಂದುಬಿಟ್ಟು ನಿಶುಕ್ ತೊಗೊಂಡಿರೋದು. ಇದು ಸಪ್ರೇಟ್ ತೊಗೊಂಡಿದ್ದು ನಾವು ಟೀ ಶರ್ಟು ಮತ್ತು ಚಡ್ಡಿನ ಸಪ್ರೇಟ್ ತೊಗೊಂಡಿರುವಂಥದ್ದು. ಈ ಟಿ ಶರ್ಟ್ ಬಂದುಬಿಟ್ಟು ಅವ್ರ ಪಪ್ಪ ಸೆಲೆಕ್ಟ್ ಮಾಡಿದ್ದು ಅವನಿಗೆ. ತುಂಬ ಚೆನ್ನಾಗಿದೆ ಮಾತ್ರ. ಫ್ರಂಟು ಒಂಥರ ಡಿಸೈನ್ ಇದೆ ಮತ್ತು ಬ್ಯಾಕಲ್ಲೇ ಒಂಥರ ಡಿಸೈನ್ ಇದೆ. ಅದು ನೋಡ್ತಾ ಇರ್ಬೋದು ನೀವು. ಝುಡಿಯೋದಲ್ಲಿ ತುಂಬ ಬಾಯ್ಸ್ಗಾಗಿರ್ಬೋದು ಮತ್ತು ಗರ್ಲ್ಸ್ಗಾಗಿರ್ಬೋದು, ಅಂದರೆ ಪಾಪುಗಳಿಗೆ ತುಂಬ ಚೆನ್ನಾಗಿ ಕಲೆಕ್ಷನ್ ಎಲ್ಲ ಬಂದಿರುತ್ತೆ. ಸೊ ನಿಶುಗೆ ಸುಮಾರು ಸಲ ತೊಗೊಂಡಿದ್ದೀನಿ ನಾನು ಝುಡಿಯೋದಲ್ಲಿ ನಾನು. ಸೊ ಹಾಗೆ ಮತ್ತು ಇಲ್ಲಿ ಸಂಜೆ ಟೈಮ್ ಹೋಗ್ಬೇಕಾದ್ರೆ ಪಾಪ ಮಮ್ಮಿ ಇಬ್ಬರು ಕಾಲು ಸಣ್ಣ ಮಾಡಿಕೊಂಡು ಅಲ್ಲಿಂದ ನಾನು ನೆಕ್ಸ್ಟ್ ನಮ್ಮ ಮನೆಗೆ ಹೊರಟೆ ನಾನು. ನಡಿ ಬಾಯ್. ಫೋನ್ ಮಾಡಿ ಎಷ್ಟೊತ್ತು ಬರ್ತೀನಿ ಅಂತ ಒಳಗಡೆ ಕೂತವನೆ ಮುಂದೆ ಫುಲ್ ಪ್ಯಾಕಪ್ ಆಗ್ಬಿಟ್ಟವನೆ. ಪ್ಯಾಕಪ್ ಫಸ್ಟ್ ಉಗುರು ಕಟ್ ಮಾಡಿ ತೇಜು ಮನೆ ಕಂಡಾಗ ತಗೋ ಮೊಬೈಲ್ ನಿಂದು ತೇಜು. ಅದು ಬಟ್ಟೆ ಇಲ್ಲೇ ಐತಾ? ಹಾಕಮ್ಮ ಬರೀ ನಮ್ಮ ಬಟ್ಟೆ ಟಾಪಿಕ್. ಬಾಯ್ ಬಾಯ್ ಬಾಯ್. ಫೋನ್ ಐತೆ ಬಾಯ್, ಒಂದು ನಿಮಿಷ ಅವಳದು ಇದು. ನೀನು ಬಾಯ್ ಬಾಯ್ ಬರ್ತೀನಿ. ಬಾಯ್ ಮಾಡ್ಬಿಡಪ್ಪ. ಬಾಯ್ ಗ್ಲಾಸಲ್ಲಿ ಬಾಯ್. ತಗೊಂಡೇನೆ ಬಟ್ಟೆ ಎಲ್ಲ ಅವನ ಬಟ್ಟೆ ತಗೊಂಡ ಅವ್ರ ಬಟ್ಟೆ ತಗೊಂಡ. ಬಾಯ್ ಬಾಯ್ ಬಾಯ್. 7:10 ಕಣಮ್ಮ. ತುಮೋ 7:10 ಈಗ ಹೋಗಂಟು 7:15. ಸೊ ನೆಕ್ಸ್ಟ್ ಅಲ್ಲಿಂದ ಫೈನಲಾಗಿ ನಮ್ಮ ಮನೆಗೆ ನಾವು ಬಂದ್ವಿ. ಸೊ ನಮ್ಮ ಮನೆಯವ್ರು ಕೂಡ ಕೇಕ್ ತರಿಸಿದ್ರು. ಸೊ ಬೆಳಗ್ಗೆನೇ ಆರ್ಡ್ರ್ ಮಾಡಿದ್ದೆ ಅಂತ ಅಂದಿದ್ರು ಕೇಕ್ನ. ಅದಾದಮೇಲೆ ತರಿಸಿದ್ರು ಕೇಕ್ನ, ತೊಗೊಂಡು ಬಂದಿದ್ವಿ. ಬರ್ತಾನೆ ಬೇಕ್ರಿಯಿಂದ ತೊಗೊಂಡು ಬಂದ್ವಿ ಕೇಕ್ನ. ನಿಶು ನಾನು ಕಟ್ ಮಾಡ್ತೀನಿ ಕೇಕ್, ಮಮ್ಮ ಕೇಕ್ ಅಂದ್ಕೊಂಡು ಇದು ಮಾಡ್ತಿದ್ದ. ನಮ್ಮ ಮನೆಯವ್ರು ಅಂಗಡಿ ಹತ್ರ ಹೋಗಿದ್ರು. ಸೊ ಅದಕ್ಕೋಸ್ಕರ ಪಪ್ಪ ಬರಲಿ ಇರು ಅಂತ ಅಂದ್ಬಿಟ್ಟು, ಕಟ್ ಮಾಡಬೇಡ ಇರು ಅಂದ್ಬಿಟ್ಟು ನಾನು ಅವ್ನಿಗೆ ಹೇಳ್ತಾ ಇದ್ದೆ. ಸೊ ಫೈನಲಾಗಿ ಕೇಕ್ ಕಟ್ಟಿಂಗ್ ಕೂಡ ಆಯಿತು. ಅದಾದಮೇಲೆ ಸೇಮ್ ನಮ್ಮ ಮಮ್ಮಿ ಮನೇಲಿ ನಾನು ನಿಶುನ ಕರ್ಕೊಂಡು ಕೇಕ್ ಕಟ್ ಮಾಡಿದ್ನಲ್ಲ ಅದೇ ಥರ ನಾನು ಫುಲ್ ಹ್ಯಾಪಿ. ಕೇಕ್ ಏನಾದರೂ ಬಾಕ್ಸ್ ನೋಡಿದ್ರೆ ಹ್ಯಾಪಿ ಬರ್ಡೇ ಮಮ್ಮ, ಹ್ಯಾಪಿ ಬರ್ಡೇ, ಹ್ಯಾಪಿ ಅಂತಾನೆ ಅವನು. ಸೊ ಅದಾದಮೇಲೆ ಕೇಕ್ ಕಟ್ ಮಾಡ್ತಾಯಿದ್ದೆ ನಾನಿಲ್ಲಿ. ಅವ್ನು ನೋಡ್ತಾ ಇದ್ದೆ ಕೇಕ್ ಕಟ್ ಮಾಡ್ತಾ ಇರೋದನ್ನ.
ಸೊ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಅದ್ರ ನಾಳೆಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಶನಿವಾರ ಬಂದು ನನ್ನ ಬರ್ತಡೇ ಇತ್ತು. ಸೊ ಅದರ ನಾಳೆಗೆ ನಮ್ಮ ಅಕ್ಕನ ಪಾಪುದು ಬರ್ಡೇನ ಇಟ್ಕೊಂಡಿದ್ರು ಅವರು. ಸೊ ಭಾನುವಾರ ಅವರು ಬರ್ಡೇನ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಸೊ 1 ವೀಕ್ ಆದಮೇಲೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತಿರೋದು. ಏನಕ್ಕಂದರೆ ಕರೆಕ್ಟಾಗಿ 1 ಇಯರ್ಗೆ ಬರ್ಡೇ ಸೆಲೆಬ್ರೇಷನ್ ಮಾಡಬಾರ್ದು ಅಂತ ಹೇಳ್ತಾರೆ ಫಸ್ಟ್ ಪಾಪುಗೆ. ಸೊ ಅದಕ್ಕೋಸ್ಕರ 1 ವೀಕ್ ಆದಮೇಲೆ ಅವರು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರೆ. ಕೇಕ್ ಕಟಿಂಗ್ ಎಲ್ಲ ಮಾಡಿಸ್ತಾ ಇರೋದು. ಸೊ ನಮ್ಮನ್ನೆಲ್ಲ ಕರೆದಿದ್ರು, ಫ್ಯಾಮಿಲೀಸ್ ಅವರು, ಆಮೇಲೆ ಅವ್ರನ್ನೆಲ್ಲ ಕರೆದಿದ್ರು. ಸೊ ಅದಕ್ಕೋಸ್ಕರ ನಾವಲ್ಲಿಗೆ ಹೋಗಿದ್ವಿ. ಇವರೇ ನೋಡ್ತಾ ಇರ್ಬೋದು ನಮ್ಮ ಅಕ್ಕ, ಅಂದರೆ ನಮ್ಮ ದೊಡ್ಡಮ್ಮನ ಮಗಳು. ಸೊ ಮೊದಲನೇ ಅವರು, ಇದು 2ನೇ ಪಾಪು ಅವಳಿಗೆ. ಬಾಯ್ ಪಾಪುನೇ ಆಗಿರೋದು, ಧನ್ವಿತ್ ಅಂತ ಅವನ ನೇಮ್ ಬಂದುಬಿಟ್ಟು. ಸೊ ಅವನದು ಇದು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು ನೋಡ್ತಾ ಇರ್ಬೋದು. ಈಗ ಕೇಕ್ ಕಟಿಂಗ್ ಮಾಡ್ತಾ ಇದ್ದಾರೆ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಫೈನಲಾಗಿ ಕೇಕ್ ಕಟಿಂಗ್ ಎಲ್ಲ ಮಾಡಾಯಿತು. ನಮ್ಮ ಅಕ್ಕನ ಪಾಪುದು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿ ಆಯಿತು. ಅದಾದಮೇಲೆ ಕೇಕ್ ಕೂಡ ತಿಂದ್ವಿ. ನಿಶಿಗೂ ಕೂಡ ಕೇಕ್ನ ಕೊಟ್ಟೆವು, ಅವ್ರ ಪಪ್ಪ ತಿನ್ನಿಸಿದ್ರು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಊಟಕ್ಕೆ ಬಂದ್ವಿ. ಸೊ ಊಟಕ್ಕೆ ಬಂದುಬಿಟ್ಟು ಕಾರ್ನ್ದು ಪಲ್ಯ ಮತ್ತು ಬೀನ್ಸ್ ಪಲ್ಯ, ಕ್ಯಾರೆಟ್ ಹಲ್ವ, ಉಪ್ಪಿನಕಾಯಿ, ಮಾಮೂಲಿ ಉಪ್ಪು, ಮತ್ತು ಪಕೋಡ, ಹಪ್ಪಳ. ಅದಾದಮೇಲೆ ಅಕ್ಕಿ ರೊಟ್ಟಿ ಮಾಡಿಸಿದ್ರು, ಅದಕ್ಕೆ ಎಣ್ಗಾಯಿ ಗೊಜ್ಜು ಮಾಡಿಸಿದ್ರು. ಅದಾದಮೇಲೆ ಬೇಳೆ ಸಾಂಬಾರು, ರೈಸು, ರಸಮ್, ಅನ್ನ, ಮೊಸರು, ಅನ್ನ, ಇದಿಷ್ಟು ಮಾಡಿಸಿದ್ರು. ಮತ್ತು ಸ್ವೀಟ್ಗೆ ಚಂಪಾಕಲಿ ಇದೆಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಊಟ ಕೂಡ. ನೆಕ್ಸ್ಟು ಊಟ ಎಲ್ಲ ಮಾಡಿಕೊಂಡು ಎಲ್ಲಿಗೆ ಹೋದ್ವಿ ಅಂತ ಹೇಳ್ತೀವಿ. ಫಸ್ಟೇ ನಾನು ನಿಶಿಗೆ ಊಟ ಎಲ್ಲ ಮಾಡಿಸ್ದೆ. ಅದಾದಮೇಲೆ ಅವ್ನಿಗೆ ಊಟ ಎಲ್ಲ ಮಾಡಿಸಾದ್ಮೇಲೆ ನಾವು ನನ್ನ ತಂಗಿ, ನಮ್ಮ ಪಪ್ಪ ಎಲ್ಲರೂ ಕೂತ್ಕೊಂಡು ಇಲ್ಲಿ ಊಟ ಮಾಡ್ತಾಯಿದ್ದೀವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋದೆ ಅಂತ ಅಂದ್ಬಿಟ್ಟು
ಹೇಳ್ತೀನಿ. ಹಾಗೆ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಅದಾದಮೇಲೆ ನಮ್ಮ ಮಮ್ಮಿಯವರು ಫ್ರೀ ಇದ್ದರು, ಸೊ ಈಗ ಫ್ರೀ ಇರ್ತೀನಿ. ಈಗ ಇವಾಗ ಬಂದಿದ್ದೀವಲ್ವ ಹೊರಗಡೆ, ಹಾಗೆ ಬಟ್ಟೆ ತಗೊಟ್ಬಿಡ್ತೀವಿ ಹಬ್ಬಕ್ಕೆ, ಗೌರಿ ಗಣೇಶ ಹಬ್ಬಕ್ಕೆ ಅಂತ ಅಂದರು. ಅದಾದಮೇಲೆ ನೆಕ್ಸ್ಟ್ ಫ್ರೀ ಇರೋದಿಲ್ಲ, ಏನಾದರೂ ಕೆಲಸ ಇರುತ್ತೆ, ನನಗೆ ಬಟ್ಟೆ ಹೊಲಿಯೋದೆಲ್ಲ ಬರುತ್ತೆ ಬಟ್ಟೆಗಳೆಲ್ಲ. ಸೊ ಈಗ ಫ್ರೀ ಇದೀವಲ್ಲ ತಗೊಡ್ತೀವಿ ಅಂತ ಅಂದರು. ಸೊ ಅದಕ್ಕೋಸ್ಕರ ಇಲ್ಲಿ ರಂಗೋಲಿ ಅಂಗಡಿ ಕುವೆಂಪು ನಗರ ಹತ್ರ ಬಂದಿದ್ವಿ. ರಂಗೋಲಿ ಅಂಗಡಿ ಹತ್ರ ಪಕ್ಕದ ಯಾವುದೋ ಅಂಗಡಿ ಇದೆ, ನೇಮ್ ನೋಡಿಲ್ಲ ಕರೆಕ್ಟಾಗಿ ನಾನು. ಸೊ ಅಲ್ಲಿಗೆ ಬಂದ್ವಿ. ಡ್ರೆಸ್ಸಸ್ ನೋಡಿದೆ, ಅಂದರೆ ಅಷ್ಟು ಕಲೆಕ್ಷನ್ ಏನು ಚೆನ್ನಾಗಿ ಬಂದಿರಲಿಲ್ಲ. ಸೊ ನನಗೆ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ ಕೂಡ ಡ್ರೆಸ್ ಬಂದುಬಿಟ್ಟು. ಇಲ್ಲಿ ಸೈಜ್ ನೋಡ್ತಿದ್ದೆ ನಂದು, ಆ ಸೈಜ್ ನೋಡ್ಬಿಟ್ಟು ಬೇರೆ ಯಾವುದಾದ್ರೂ ಬೇರೆ ಡ್ರೆಸ್ನ ತೊಗೊಳ್ಳೋದಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಹಾಕಿ. ಸೊ ಈ ಡ್ರೆಸ್ ನನಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗೆ ಯಾವುದೂ ಇಷ್ಟ ಆಗಲಿಲ್ಲ, ಯಾವುದೂ ಕಲೆಕ್ಷನ್ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ. ಸೊ ನಾನು ಅದಕ್ಕೋಸ್ಕರ ತೊಗೊಳ್ಳಿಲ್ಲ ಡ್ರೆಸ್ನ. ನಿಶುಗೆ ಮತ್ತು ತಶುಗೆ ಡ್ರೆಸ್ನ ತೊಗೊಂಡ್ರು, ಅವರಿಬ್ರಿಗೆ ಮಾತ್ರ ತೊಗೊಂಡ್ರು ಅಷ್ಟೇ. ನನಗೆ ಅಮೌಂಟ್ ಕೊಟ್ಟರು ತಗೋ ಅಂತ ಅಂದ್ಬಿಟ್ಟು. ಸೊ ನಾನು ಅಲ್ಲೇ ಎಲ್ಲಾದರೂ ಸಿಟಿ ಕಡೆ ಹೋದಾಗ ತಗೋತೀನಿ ಅಂದ್ಬಿಟ್ಟು ಈಸ್ಕೊಂಡೆ. ನೆಕ್ಸ್ಟ್ ಅದಾದಮೇಲೆ ನಾನು ಕೇಕ್ ಕಟಿಂಗ್ ಮಾಡಿಸಿರೋ ಅಂಥದ್ದು, ನನ್ನ ಬರ್ತಡೇಲಿ ಕೇಕ್ ಕಟಿಂಗ್ ಮಾಡಿಸಿರೋಂಥ ಒಂದಷ್ಟು ಫೋಟೋಸ್ಗಳನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ, ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ಓಕೆ, ಮತ್ತು ಇನ್ನು ಯಾವ್ಯಾವ ರೀತಿ ವ್ಲಾಗ್ಸ್ಗಳನ್ನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಟ್ರೈ ಮಾಡ್ತೀನಿ ಆ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡೋದಕ್ಕೆ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.